ನಂದು ಇದು ಮೊದಲ ಸಿನಿಮಾ. ಈ ಸಿನಿಮಾ ಮಾಡೋಕ್ಕೆ ಸ್ವಲ್ಪ ನಾನು ನಿರ್ದೇಶಕನಾಗಲು ಇದಕ್ಕೆ ಮೈನ್ ರೀಸನ್ ಅಂತ ಹೇಳಿದ್ರೆ ಸುನಿಲ್ ಅವರು. ಯಾಕಂತ ಹೇಳಿದ್ರೆ 17 ವರ್ಷದಿಂದ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಾನಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಅವರು ಫ್ರೆಂಡು. ಸೊ ಆದ್ರಿಂದ ಇಷ್ಟು ವರ್ಷಗಳ ಕಾಲ ನಾನು ಇಲ್ಲಿದ್ದು ನನ್ನಿಂದ ಏನು ಅಚೀವ್ ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಮನಸ್ಸಲ್ಲಿ ಕೊರಗಿತ್ತು. ಅದು ಅವ್ರಿಗೆ ಗೊತ್ತಿತ್ತು. ಅವ್ರಿಗೆ ಯಾರೋ ಅವ್ರ ಪರಿಚಯದ ಫ್ರೆಂಡ್ ಪ್ರೊಡ್ಯೂಸರ್ ಸಿಕ್ಕಾಗ ಸೊ ಈಗ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಸೊ ಆ ಟೈಮಲ್ಲಿ ನೀವು ಒಂದ್ಸಲ ಹೋಗಿ ಮಾತಾಡಿ ಅಂತ ಹೇಳಿದರು. ನಾನು ಹೋಗಿ ಮಾತಾಡಿದೆ. ಪ್ರೊಡ್ಯೂಸರ್ ಒಪ್ಕೊಂಡ್ರು. ಅವರು ಒಂದು ಕತೆ ಕೊಟ್ಟರು. ಸೊ ಆ ಕತೆನ ನಾನು, ಸುನೀಲು, ಆಮೇಲೆ ಸೂರ್ಯಕಿರಣ್ ರವರು ಕೂತ್ಕೊಂಡು ಚಿತ್ರಕಥೆ ಮಾಡಿ ಅದಕ್ಕೆ ಸಂಭಾಷಣೆ ಮಾಡಿದ್ವಿ. ಸುನಿಲ್ ಮತ್ತೆ ಸೂರ್ಯಕಿರಣ್ ಅವರು ಇದಕ್ಕೆ ಚಿತ್ರಕಥೆ ಮಾಡಿರೋದು. ಮೈನಾಗಿ ಅವರೆಲ್ಲ ಕೆಲಸಗಳನ್ನ ನಿಭಾಯಿಸ್ತಾ ಹೋದ್ರು. ಸುನಿಲ್ ಅವರು ಎಲ್ಲಿಂದ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಬಿಗಿನಿಂಗ್ ಮೂವಿ ಶುರುವಾಗೋದ್ರಿಂದ ಎಂಡ್ ಆಗೋ ತನಕ, ಅಂದರೆ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗೋವರೆಗೆ ನನ್ನ ಜೊತೆಗೆ ನಿಂತು ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದಕ್ಕೆ ಸಹಾಯಕವಾಗಿ ನಮ್ಮ ಪ್ರೊಡ್ಯೂಸರ್ ಅವರು ಯಾವುದೇ ಕೊರತೆ ಇಲ್ಲದೆ ಇದನ್ನ ನಿಭಾಯಿಸಿದ್ದಾರೆ. ಸೊ ನೆಕ್ಸ್ಟ್ ಕತೆ ಬಗ್ಗೆ ಏನಿದ್ರು ಸುನಿಲ್ ಅವರು ಮಾತಾಡ್ತಾರೆ. ಅದೇ ರೀತಿ ನಮ್ಮ ತಂಡದ ಎಲ್ಲ ಆರ್ಟಿಸ್ಟ್ಗಳಾಗ್ಲಿ ಟೆಕ್ನಿಷಿಯನ್ಗಳಾಗ್ಲಿ ನನಗೆ ಪೂರ್ಣ ಪ್ರಮಾಣವಾದ ಬೆಂಬಲವನ್ನು ಕೊಟ್ಟಿದ್ದಾರೆ. ಅಂದರೆ ಯಾವುದೇ ರೀತಿಯ ಸಮಸ್ಯೆಯನ್ನ ಮಾಡಿಲ್ಲ. ಎಲ್ಲರೂ ನಗ್ನಗ್ತಾ ಒಂದು ಫ್ಯಾಮಿಲಿ ಇದ್ದಂಗೆ ಈ ಶೂಟಿಂಗ್ನ ಮುಗಿಸಿದ್ವಿ. ಸೊ ಆಯಾಯ ಆರ್ಟಿಸ್ಟ್ಗಳು ಅವ್ರಿಗೆ ತಕ್ಕ ಕ್ಯಾರೆಕ್ಟರ್ಗಳನ್ನ ಅದಕ್ಕೆ ತಕ್ಕನಾಗಿ ಅದಕ್ಕೆ ಏನು ಜೀವ ತುಂಬಿ ನಟಿಸಿದ್ದಾರೆ. ಸೊ ಇದರಿಂದ ನಂಗೇನು ದೊಡ್ಡ ಕಷ್ಟ ಅಂತ ಏನು ಆಗಿಲ್ಲ. ಸೊ ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಲವ್ ಕಮ್ ಒಂದು ಫ್ಯಾಮಿಲಿ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಅಂದರೆ ಈ ಸಿನಿಮಾ ತುಂಬ ಫ್ಯಾಮಿಲಿ ಆಡಿಯನ್ಸಿಗೆ ಇದನ್ನು ತುಂಬ ಇಷ್ಟಪಡ್ತಾರೆ. ಸೊ ಅಂದರೆ ಒಂದು ಐ ಥಿಂಕ್ ನಮಗೆ ನಮ್ಮ ಪ್ರೊಡ್ಯೂಸರ್ ಅವರು 2 ಸಿನಿಮಾಕ್ಕಾಗುವಂಥ ಕಥೆನ ಕೊಟ್ಟರು. ಸೊ ಇದನ್ನ ನಾವು ಒಂದು ಸಿನಿಮಾಕ್ಕೆ ಮಾಡಿದ್ದೀವಿ. ಇದು ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅಂತ ಸುನಿಲ್ ಅವರಿಗೆ ಗೊತ್ತು. ಸೊ ಹಾಗೆ ಇದನ್ನ ನಾವು ಈ ಸಿನಿಮಾ ಕಂಪ್ಲೀಟ್ ಮಾಡಿ ಫೆಬ್ರವರಿ 21ಕ್ಕೆ ರಿಲೀಸ್ ಮಾಡ್ಬೇಕಂತ ಅನ್ಕೊಂಡಿದೀವಿ. ರಿಲೀಸ್ ಆಗುತ್ತೆ. ಸೊ ಇದಕ್ಕೆ ನೆಕ್ಸ್ಟ್ ಇದನ್ನ ಜನರಿಗೆ ತಲುಪಿಸ್ಬೇಕಾಗಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ನಾವು ಫಸ್ಟು ಮಡಿಕೇರಿಯಲ್ಲಿ ವಿರಾಜಪೇಟೆಯಲ್ಲಿ ಶೂಟ್ ಮಾಡಿದ್ವಿ. ಅಲ್ಲಿ ಒಂದು ಐ ಥಿಂಕ್ 11 days ಅಲ್ಲಿ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಮಿಕ್ಕಿದ್ದೆಲ್ಲ ನಾವು ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡಿದ್ವಿ. ಅಂದರೆ 23 days ಟೋಟಲ್ ಆಗಿ ಶೂಟ್ ಮಾಡಿದ್ವಿ ಸರ್. ಇದನ್ನು ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.